ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ, ತಿಂಗಳು ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಜ್ಯೋತಿಯಮ್ಮವ್ರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು. ಯಾರ್ಯಾರು ಅಟೆಂಡ್ ಆಗಿದ್ರಿ? ನೆನಪು? ಓಕೆ, ಓಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಕರೆಯುವಂಥ ದೇವರು, ನಮ್ಮ ದೇವರು ನಮ್ಮನ್ನು ಕರೆದಿರುವಂಥ ದೇವರಾಗಿದ್ದಾನೆ ಎನ್ನುವಂಥ ಅಂಶವನ್ನು ನಾವು ನೋಡಿದಂಥವರಾಗಿದ್ದೇವೆ. ಬಾರ್ತಿಮಾಯನನ್ನು ದೇವರು ಏನು ಮಾಡಿದರು? ಕರೆದು ಅವನ ಜೀವಿತದಲ್ಲಿ ಬಿಡುಗಡೆಯನ್ನು ಅನುಗ್ರಹ ಮಾಡಿದರು. ಆಸಕ್ತಿಯುಳ್ಳಂಥ ಜಕ್ಕಾಯನು ಯೇಸು ಸ್ವಾಮಿಯನ್ನು ನೋಡುವುದಕ್ಕಾಗಿ ಆಲದ ಮರವನ್ನು ಏರಿ ಕುಳಿತಿರುವಂಥ ಸಮಯದಲ್ಲಿ ಅಲ್ಲಿರುವಂಥದ್ದು ಆತನಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ದೇವರು ಏನು ಮಾಡಿದ್ರಿ? ನಡ್ಕೊಂತ ಬರ್ತಾ ಇರಬೇಕಾದ್ರೆ ಆಲದ ಮರದ ಹತ್ರನೇ ನಿಂತ್ಕೊಂಡು ಏನು ಮಾಡಿದರು? ಜಕ್ಕಯ್ಯನೇ, ತಟ್ಟನೆ ನೀನು ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕಂತೇಳಿ ಅವ್ರ ಮನೆಗೆ ಆಹ್ವಾನ ಮಾಡಿರ್ತಕ್ಕಂಥ ಜಕ್ಕಾಯ ಆ ಸಮಯದಲ್ಲಿ ಆಹ್ವಾನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಸ್ವಾಮಿಯವರು ಹೇಳಿದಂಥ ಮಾತು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಮೊದಲ 10 ವಚನಗಳಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 43ರಿಂದ ಕೆಲವು ವಚನಗಳಲ್ಲಿ ಕೂಡ ತಿಂಗಳು ನಾವು ನೋಡಿದ್ದೇವೆ. ನಮ್ಮ ದೇವರು ನಮ್ಮನ್ನು ಕರಿತಾ ಇದ್ದಾನೆ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಈ ಒಂದು ತಿಂಗಳು ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಧ್ಯಾನ ಮಾಡೋಣ. ಈ ಲೋಕದಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ದೇವರು 6ನೆಯ ದಿವಸದಲ್ಲಿ ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಅದೇ ರೀತಿಯಾಗಿ ಮನುಷ್ಯರನ್ನು ಏನು ಮಾಡಿದರು? ದೇವರು ಸೃಷ್ಟಿ ಮಾಡಿದರು, ದೇವರು ಉಂಟು ಮಾಡಿದರು. ಪ್ರಿಯರೇ, ಪಕ್ಷಿಗಳಲ್ಲಿ ಅನೇಕ ಪಕ್ಷಿಗಳ ಕುರಿತಾಗಿ ಸತ್ಯವೇದ ತಿಳಿಸ್ತಾ ಇದೆ. ಪಕ್ಷಿಗಳು, ಪಾರಿವಾಳದ ಕುರಿತಾಗಿ ಸತ್ಯವೇದದಲ್ಲಿದೆ, ಕಾಗೆಯ ಕುರಿತಾಗಿ ಸತ್ಯವೇದದಲ್ಲಿದೆ, ಅದೇ ರೀತಿಯಾಗಿ ಹದ್ದಿನ ಕುರಿತಾಗಿ ಸತ್ಯವೇದದಲ್ಲಿದೆ. ಕಾಗೆ ಎಲಿಯನನ್ನು ಯಾವ ರೀತಿಯಾಗಿ ಬದುಕಿಸ್ತೋ, ರೊಟ್ಟಿ ಮತ್ತು ಮಾಂಸವನ್ನು ತಂದು ಕೊಡ್ತೋ ಎನ್ನುವಂಥದ್ದಿದೆ. ನೋಹನ ಕಾಲದಲ್ಲಿ ಪಾರಿವಾಳ ಎನ್ನುವಂಥದ್ದು ಆ ಹಡಗಿನ ಮೂಲಕವಾಗಿ ಹೊರಕ್ಕೆ ಹೋಗುವಂಥದ್ದು, ಬರುವಂಥದ್ದು ಯಾವ ರೀತಿಯಾಗಿ ಮಾಡಿತು, ಆ ಒಂದು ವಿಷಯ ಕೂಡ ಸತ್ಯವೇದದಲ್ಲಿ ಇದೆ. ಪ್ರಿಯರೇ, ಗುಬ್ಬಿಗಳು, ಅದರ ವಿಷಯವಾಗಿ ನೀವೇನು ಮಾಡಬಾರ್ದು? ಗುಬ್ಬಿಗಳಿಗೆ ಯಾವ ರೀತಿಯಾಗಿ ದೇವರು ಸಾಕ್ತಾನೆ, ಸಲಹುತ್ತಾನೆ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರನ ಒದಗಿಸಿಕೊಡ್ತಾನೆ, ಚಿಂತೆ ನೀವು ಮಾಡಬೇಡ್ರಿ ಎಂಬುದಾಗಿ ಗುಬ್ಬಿಗಳ ವಿಷಯದಲ್ಲಿ ದೇವರು ಹೇಳಿರುವಂಥದ್ದು ಕೂಡ ಸತ್ಯವೇದದಲ್ಲಿ ಇದೆ. ಪ್ರಿಯರೇ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಒಂದು ಅಂಶ. ಯಾವ ಅಂಶ ಅಂದರೆ, ಆತ್ಮಿಕವಾಗಿ ಒಂದು ಪಕ್ಷಿಯನ್ನು ನಮಗೆ ದೇವರು ಏನು ಮಾಡಿದ್ದಾರೆ? ಹೋಲಿಕೆ ಮಾಡಿದ್ದಾರೆ ಸತ್ಯವೇದದಲ್ಲಿ. ಅದು ಯಾವ ಪಕ್ಷಿ ಅಂದರೆ ಗರುಡ ಎಂಬುದಾಗಿ. ಏನಂತೀವ್ರು ಅದಕ್ಕೆ? ಗರುಡ ಪಕ್ಷಿ. ಆದರೆ ಟ್ರಾನ್ಸ್ಲೇಷನಲ್ಲಿ ಕನ್ನಡದಲ್ಲೆಲ್ಲ ಏನಾಗಿದೆ? ಹದ್ದು ಎಂಬುದಾಗಿ ಆಗಿದೆ. ತೆಲುಗಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ, ಪಕ್ಷಿರಾಜು ಅಂತೇಳಿ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಕುರಿತಾಗಿ ಇವತ್ತಿನ ದಿವಸ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಯಾಕೆ ದೇವರು ಆ ಒಂದು ಗರುಡ ಪಕ್ಷಿಯ ಕುರಿತಾಗಿ, ಈಗಲ್ ಕುರಿತಾಗಿ ಸತ್ಯವೇದದಲ್ಲಿ ತಿಳಿಸಿದ್ದಾರೆ? ಆ ಸತ್ಯವೇದದ ಮೂಲಕವಾಗಿ, ಆ ಒಂದು ಹದ್ದಿನ ಮೂಲಕವಾಗಿ ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂಥ 3 ಅತ್ಯಂತ ಅವಸರದ ಪಾಠಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಆ ಒಂದು ಹದ್ದು ಎನ್ನುವಂಥದ್ದು ಎಲ್ಲಿರುತ್ತೆ ರೀ? ಕೆಳಗಡೆ ಇರುತ್ತಾ, ಮೇಲ್ಗಡೆ ಇರುತ್ತಾ? ಮೇಲಕ್ಕೆ ಹಾರುವಂಥದ್ದು. ಎಲ್ಲ ಪಕ್ಷಿಗಳಿಗಿಂತ ಅತಿ ಎತ್ತರವಾಗಿ ಹಾರುವಂಥ ಪಕ್ಷಿ ಯಾವುದು ರೀ? ಹದ್ದು ಎನ್ನುವಂಥದ್ದು. ಪ್ರಿಯರೇ, ದೂರದೃಷ್ಟಿ, ದರ್ಶನವುಳ್ಳಂಥ ಒಂದು ಪಕ್ಷಿ ಯಾವುದಾಗಿದೆ? ಹದ್ದು ಎನ್ನುವಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿಗಳ ಪುಸ್ತಕ ನೀವು ತೆಗೆದಿದ್ದೆ ಆದರೆ 29ನೇ ಅಧ್ಯಾಯದಲ್ಲಿ ಒಂದು ಮಾತಿರುತ್ತೆ, ಹದ್ದಿನ ಆದಿಯನ್ನು ಯಾರೂ ಕೂಡ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ, ಅವು ನಮ್ಮ ಬುದ್ಧಿಯನ್ನು ಮೀರಿದಾವೆ. 29ನೇ ಅಧ್ಯಾಯ 18 ಮತ್ತು 19ನೇ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹದ್ದು ಬಲವಾಗಿರುವಂಥ ರೆಕ್ಕೆಗಳನ್ನು
ಹೊಂದಿರುವಂಥದ್ದು ಆಗಿದೆ. ಅದಕ್ಕೆ ಬಲ, ಅದರ ಒಂದು ಶಕ್ತಿ ಬೇರೆ ಒಂದು ಯಾವ ಪಕ್ಷಿಗೂ ಕೂಡ ಸರಿಸಾಟಿ ಇಲ್ಲ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಹದ್ದು ಎನ್ನುವಂಥದ್ದು ಬೇಟೆಯಾಡಿ ಏನು ಮಾಡುತ್ತೆ, ಮಾಂಸವನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ ಹೊರತಾಗಿ ಸತ್ತಿರುವಂಥದ್ದನ್ನು ತಿನ್ನೋದಿಲ್ಲ. ಗರುಡ ಪಕ್ಷಿ ಹೇಳ್ತಾ ಇರೋದು. ಹಲ್ಲೆಲೂಯಾ. ಹದ್ದು ಅಂದರೆ ಕೆಲವೊಂದು ಸತ್ತು ಮಾಂಸಗಳನ್ನು ತಿಂತಾ ಇರ್ತವೆ, ಆ ಹದ್ದುಗಳಲ್ಲ. ಇಲ್ಲಿ ಯಾವುದ್ರಿ, ಗರುಡ ಪಕ್ಷಿ, ಪಕ್ಷಿ ರಾಜು ಅಂತ ಹೇಳ್ತೀವಲ್ಲ, ಅದು ಏನು ಮಾಡುತ್ತೆ, ಬೇಟೆಯಾಡಿನೇ ತಿನ್ನುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ 3 ಅಂಶಗಳನ್ನು ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಹದ್ದು ಹೆಂಗಿರುತ್ತಂದರೆ ಅದರ ಪ್ರಯಾಣ ಯಾವಾಗಲೂ ಕೂಡ ಯಾವ ಕಡೆ ಇರುತ್ತೆ, ಆಕಾಶದ ಕಡೆಗೆ ಇರುತ್ತೆ. ಹದ್ದಿನ ಪ್ರಯಾಣ ಎಲ್ಲಿರುತ್ತೆ, ಆಕಾಶದ ಕಡೆಗೆ. ನೀವು ಸತ್ಯವೇದದಲ್ಲಿ 23ನೇ ಅಧ್ಯಾಯ 5ನೇ ವಚನ, ಜ್ಞಾನೋಕ್ತಿಗಳ ಪುಸ್ತಕ ತೆಗೆದು ಒಂದು ಸಾರಿ. 23ನೇ ಅಧ್ಯಾಯ 5ನೇ ವಚನ, ಬೇಗ ಹೋಗ್ಬೇಕು. ನಿನ್ನ ದೃಷ್ಟಿಯು ದನದ ಮೇಲೆ ತಿರುಗುತ್ತದೆ, ದನವು ಅದರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ, ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹದ್ದು ಎನ್ನುವಂಥದ್ದು ಯಾವ ಕಡೆಗೆ ಹಾರುವಂಥದ್ದಾಗಿದೆ, ಆಕಾಶದ ಕಡೆಗೆ ಅದು ಹಾರುವಂಥದ್ದಾಗಿದೆ. ಆತ್ಮಿಕ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನು, ಭಕ್ತರಾಗಿರ್ತಕ್ಕಂಥ ನಮ್ಮನ್ನು ದೇವ್ರು ಏನು ಮಾಡ್ತಾ ಇದ್ದಾನೆ, ಆಕಾಶದ ಕಡೆಗೆ ನಾವು ಹೋಗುವವರಾಗಿರಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪರಲೋಕ ಎಲ್ಲಿದೆ, ಶಾಶ್ವತವಾಗಿರ್ತಕ್ಕಂಥ ಲೋಕ ಎಲ್ಲಿದೆ, ಎಲ್ಲಿದೆ, ಮೇಲ್ಗಡೆ ಇದೆ. ಎಲ್ಲಿದೆ ರೀ ಅದು, ಮೇಲ್ಗಡೆ ಆಕಾಶದ ಕಡೆಗೆ ಅದು ಏನು ಮಾಡುತ್ತೆ, ಅದು ಹೋಗುತ್ತೆ. ಅದರ ದೃಷ್ಟಿ ಎಲ್ಲ ಆಕಾಶದ ಮೇಲೆ ಇರುವಂಥದ್ದಾಗಿದೆ ಪ್ರಿಯರೇ. 3ನೇ ಅಧ್ಯಾಯ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ನೀವು ಇಹಲೋಕ ಸಂಬಂಧವುಳ್ಳವರಾಗಿ ಜೀವಿಸಬೇಡ್ರಿ. ಈ ಲೋಕ ಶಾಶ್ವತವಾಗಿರುವಂಥದ್ದು ಅಲ್ಲ. ಭಕ್ತರಾಗಿರುವಂಥವರು, ದೇವರ ಮಕ್ಕಳಾಗಿರುವಂಥವರು, ಅವರು ಪರಲೋಕದ ಕುರಿತಾಗಿ ಚಿಂತೆ ಮಾಡುವವರಾಗಿರ್ತಾರೆ ಹೊರತಾಗಿ ಇಹಲೋಕದ ಕುರಿತಾಗಿ ಚಿಂತಿಸುವಂಥವರು ಆಗಿರುವುದಿಲ್ಲ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ನೀವು ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಎಂಬುದಾಗಿ. ನಮ್ಮ ಮನಸ್ಸು ಎಲ್ಲಿರಬೇಕು, ಪರಲೋಕದ ಕಡೆಗಿರಬೇಕು. ಸ್ವಾಮಿಯವರು ಈ ಲೋಕದಲ್ಲಿರಬೇಕಾದ್ರೆ ಅವರು ಹೇಳಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾತುಗಳಲ್ಲಿ ಒಂದು ಮಾತು ಪ್ರಿಯರೇ, ಯಾವುದು, ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದು. ಪರಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳ್ರಿ, ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಅದು ತುಕ್ಕಿಡಿದು ನುಸಿ ಹಿಡಿದು ಏನಾಗುತ್ತೆ, ಅದು ಏನಾಗುತ್ತೆ, ನಾಶವಾಗಿ ಹೋಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಅನೇಕರು ಆತ್ಮಿಕ ಮಕ್ಕಳು ಆದೊಂದು ಸಮಯದಲ್ಲಿ, ರಕ್ಷಣೆ ಹೊಂದಿದೊಂದು ಸಮಯದಲ್ಲಿ ಅನೇಕರು ಏನು ಮಾಡ್ತಾ ಇರ್ತಾರೆ, ಕೆಳಗಡೆನೇ ಹುಡುಕ್ತಾ ಇರ್ತಾರೆ. ಎಲ್ಲಿ ಹುಡುಕ್ತಾರೆ ರೀ, ಕೆಳಗಡೆ ಲೋಕದಲ್ಲಿನೇ ಹುಡುಕ್ತಾ ಇರ್ತಾರೆ. ಅಲ್ಲಿ ಏನಾದರೂ ಸಿಗುತ್ತೇನೋ, ಇಲ್ಲಿ ಏನಾದರೂ ಸಿಗುತ್ತೇನೋ, ಅದೇನೋ ಇದೇನೋ ಅಂತೇಳಿ. ಆದರೆ ದೇವ್ರನ್ನ ಏನು ಮಾಡಲ್ಲ, ಯಾರು ಕೂಡ ನೋಡೋದಿಲ್ಲ. ದೇವ್ರ ಕಡೆಗೆ ದೇವರಿಂದ ಎಲ್ಲ ಬರುತ್ತೆ ಅಂತೇಳಿ ಭಕ್ತನ ಹೇಳಿದ್ರೆ ನಾವೇನು ಮಾಡ್ತೀವಿ, ಮನುಷ್ಯರ ಸಹಾಯವನ್ನು ಕೋರ್ತೀವಿ. ಅದು ಇದು ಏನೆಲ್ಲ ಕಾರ್ಯಗಳನ್ನು ನಾವು ಯೋಚನೆ ಮಾಡ್ತಾ ಇರ್ತೀವಿ ಪ್ರಿಯರೇ. ಭಕ್ತನ ಒಂದು ಸಾರಿ ನೋಡ್ರಿ, ನೀವು 121ನೇ ಕೀರ್ತನೆ ತೆಗೆದಿದ್ದೆ ಆದರೆ, ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತಿದ್ದೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ಮೊದಲೆರಡು ವಚನಗಳಲ್ಲಿ ಇರುವಂಥದ್ದು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಹದ್ದು, ಗರುಡ ಪಕ್ಷಿ, ಅದರ ಪ್ರಯಾಣ ಯಾವ ಕಡೆಗಿರುತ್ತೆ, ಪರಲೋಕದ ಕಡೆಗೆ, ಆಕಾಶದ ಕಡೆಗೆ ಇರುತ್ತೆ. ಆತನ ಮಕ್ಕಳಾಗಿರ್ತಕ್ಕಂಥ ನಮ್ಮ ಪ್ರಯಾಣದ ಗುರಿ, ನಮ್ಮ ಡೆಸ್ಟಿನೇಷನ್ ಏನು ರೀ, ಪರಲೋಕ ಮುಟ್ಟಬೇಕು ನಾವು. ಹಲ್ಲೆಲೂಯಾ. ಈ ಲೋಕದವರಲ್ಲ ನಾವು. ಎಲ್ಲಿಯವರು ನಾವು, ಪರಲೋಕದವರು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಒಂದು ಸಾರಿ ಯಾರಾದರೂ ಓದ್ತೀರಾ, ಬೇಗ ಬೇಗ. ಫಿಲಿಪ್ಪಿ 3:20ನೇ ವಚನ ಹೋದ್ರಿ, 2:8 ಎಫೆಸದವರಿಗೆ ಬರೆದ ಪತ್ರ. ಅದು ದೇವರ ವರವೇ. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತಿದೆ, ಏನಂತೇಳಿ, ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ. ಹಲ್ಲೆಲೂಯಾ.
ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19-20ನೇ ವಚನದಲ್ಲಿ 20ನೇ ವಚನವನ್ನು ಸ್ಪಷ್ಟವಾಗಿ ನಾವು ಓದುವಾಗ ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಹದ್ದು ಅದು ಎಲ್ಲಿಗೆ ಪ್ರಯಾಣ ಮಾಡುತ್ತೆ? ಆಕಾಶದ ಕಡೆಗೆ ಅದು ಪ್ರಯಾಣ ಮಾಡುವಂಥದ್ದಾಗಿದೆ. ಅದರ ಪ್ರಯಾಣ, ಅದರ ಗುರಿ ಯಾವಾಗಲೂ ಕೂಡ ಯಾವ ಕಡೆಗೆ ಹೋಗುವಂಥದ್ದು ರೀ? ಆಕಾಶದ ಕಡೆಗೆ ಹೋಗುವಂಥದ್ದು. ನಾವೇನು ಮಾಡಿಬಿಡ್ತೀವಿ? ರಕ್ಷಣೆ ಹೊಂದಿದ ಪ್ರಾರಂಭದ ದಿನದಲ್ಲಿ ಇರುವಂಥ ಭಕ್ತಿಯನ್ನು ನಾವು ಪುನಃ ನಾವು ಮಾಡೋದಿಲ್ಲ. ಏನಾಗ್ಬಿಡ್ತೀವಿ? ಲೋಕದ ಕಾರ್ಯಗಳಲ್ಲಿ ಮನಸ್ಸಿಟ್ಟಂಥವರಾಗಿ ನಮ್ಮ ಭಕ್ತಿಯನ್ನು ಏನು ಮಾಡಿಬಿಡ್ತೀವಿ? ನಾವು ತಣ್ಣಗೆ ಮಾಡ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯಾ. ನಾವು ಎಲ್ಲಿಗೆ ಹೋಗಬೇಕಾದವರು, ಅಲ್ಲಿಗೆ ಮುಟ್ಟಬೇಕಾಗಿರ್ತಕ್ಕಂಥ ಕ್ವಾಲಿಟೀಸ್ಗಳನ್ನು ನಾವೇನು ಮಾಡಿಬಿಡ್ತೀವಿ? ಕಳ್ಕೊಂಡ್ಬಿಡ್ತೀವಿ. ಕಾರಣ ಏನಂದರೆ ನಾವು ಅಡ್ಜಸ್ಟ್ಮೆಂಟ್ ಲೈಫನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಯಾವ ಲೈಫ್ ರೀ? ಅಡ್ಜಸ್ಟ್. ಯಾವುದರ ಸಂಗಡ ಅಡ್ಜಸ್ಟ್ ಆಗ್ತೀವಿ? ಪಾಪದ ಸಂಗಡ, ಲೋಕದ ಸಂಗಡ. ದೇವ್ರ ವಾಕ್ಯ ಹೇಳ್ತಾ ಇದೆ, ಹದ್ದು ಆ ರೀತಿಯಾಗಲ್ಲ, ಅದು ಕೆಳಗಡೆ ಅಲ್ಲ, ಅದರ ಪ್ರಯಾಣ ಯಾವಾಗಲೂ ಕೂಡ ಹೆಂಗಿರುತ್ತೆ? ಆಕಾಶದ ಕಡೆಗೆ ಇರುತ್ತೆ. ಇವತ್ತು ಭಕ್ತರಾಗಿರ್ತಕ್ಕಂಥ ನನ್ನ ನಿನ್ನ ಪ್ರಯಾಣ ಕೂಡ ಯಾವ ಕಡೆಗಿರಬೇಕು? ಆಕಾಶದ ಕಡೆಗೆ ಇರಬೇಕು. ದೇವರು ಹೇಳಿದ್ದಾರೆ ಏನಂತೇಳಿ, ನಾನು ನಿಮ್ಮೆಲ್ಲರಿಗೋಸ್ಕರವಾಗಿ ಒಂದೊಂದು ನಿವೇಶನವನ್ನು ಸಿದ್ಧ ಮಾಡ್ತೇನೆ, ನಿಮ್ಮನ್ನು ನಾನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಪುನಃ ನಾನು ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೆಯದಾಗಿ ಹದ್ದು ಎನ್ನುವಂಥದ್ದು ಏನು ಮಾಡುತ್ತಂದರೆ ತನ್ನ ಗೂಡನ್ನು ಅದು ಕಟ್ಟಿಕೊಳ್ಳುತ್ತೆ. ಪ್ರಿಯರೇ, ಎಲ್ಲಿ ಕಟ್ಟಿಕೊಳ್ಳುತ್ತೆ ಗೂಡನ್ನದು? ಎಲ್ಲಿ ಕಟ್ಟಿಕೊಳ್ಳುತ್ತೆ? ಮನೆಯ ಮೇಲೆ ಕಟ್ಟಿಕೊಳ್ಳುತ್ತಾ? ಮರಗಳಲ್ಲಿ ಕಟ್ಟಿಕೊಳ್ಳುತ್ತಾ? ಎಲ್ಲಿ ಕಟ್ಟಿಕೊಳ್ಳುತ್ತೆ? ಹದ್ದಿನ ಗೂಡು ಎಲ್ಲಿರುತ್ತೆ? ಎತ್ತರವಾಗಿರ್ತಕ್ಕಂಥ ಪ್ರದೇಶ, ಗುಡ್ಡಗಾಡುಗಳಲ್ಲಿ ಅದು ತನ್ನ ಗೂಡನ್ನು ಏನು ಮಾಡುತ್ತೆ? ಅದು ಕಟ್ಟಿಕೊಳ್ಳುತ್ತೆ. ಪ್ರಿಯರೇ, ಗುಡ್ಡಗಾಡುಗಳಲ್ಲಿ ಏನು ಮಾಡುತ್ತೆ? ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ತನ್ನ ಗೂಡನ್ನು ಅದು ಕಟ್ಟಿಕೊಳ್ಳುತ್ತೆ. ಆ ಕಟ್ಟಿಕೊಳ್ಳುವಂಥ ಸಮಯದಲ್ಲಿ ಅದು ಏನು ಮಾಡುತ್ತೆ? ಶ್ರಮೆಯನ್ನು ವಹಿಸುತ್ತೆ. ಏನು ಮಾಡುತ್ತೆ ರೀ? ಶ್ರಮೆ. ಮನೆಯನ್ನು ನಾವು ಕಟ್ಕೊತೀವಿ ಲೋಕದ ಪ್ರಕಾರವಾಗಿ, ಆದರೆ ನಿಜವಾಗಿ ಶಾಶ್ವತವಾಗಿರುವಂಥ ಮನೆ ಎಲ್ಲಿದೆ? ನಮಗೆ ಪರಲೋಕದಲ್ಲಿದೆ. ಆ ಮನೆಯನ್ನು ನಾವು ಎಲ್ಲಿ ಕಟ್ಟಬೇಕು? ಇಲ್ಲಿದ್ದವರಾಗಿ, ಯೇಸುವಿನಲ್ಲಿ ಇದ್ದವರಾಗಿ, ಒಳ್ಳೆಯ ಕಾರ್ಯಗಳನ್ನು ಮಾಡುವವರಾಗಿ, ಆತನ ಹಿಂಬಾಲಕರಾಗಿ ಸರಿಯಾಗಿ ನಾವು ನಡೆದುಕೊಳ್ಳುತ್ತಾ, ತಪ್ಪಿಲ್ಲದವರಾಗಿ ನಾವು ಜೀವಿಸುತ್ತಾ ಇಲ್ಲಿಯೇ ನಾವೇನು ಮಾಡಬೇಕು? ಆ ಮನೆಯನ್ನು ಕಟ್ಟಿಕೊಳ್ಳಬೇಕು. ಪ್ರೇರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಹದ್ದು ತನ್ನ ಗೂಡನ್ನು ತಾನು ಏನು ಮಾಡುತ್ತೆ? ಕಟ್ಟಿಕೊಳ್ಳುತ್ತೆ. ಕೆಲವೊಂದು ಪಕ್ಷಿಗಳು ಏನು ಮಾಡ್ತಾವೆ ರೀ? ಬೇರೆ ಒಂದು ಗೂಡಿನಲ್ಲಿ ಹೋಗಿ ಏನು ಮಾಡ್ತಾವೆ? ನಿವಾಸ ಮಾಡ್ತವೆ. ಹೆಂಗೆ ಮಾಡ್ತವೆ ಹೇಳ್ರಿ? ಬೇರೆ ಒಂದು ಗೂಡು, ಯಾವುದದು? ಕೋಗಿಲೆನಾ? ಬೇರೆ ಕಡೆ ವಾಸ ಮಾಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವುದು ರೀ? ಕಾಗೆ ಮರಿ, ಕೋಗಿಲೆ ಮರಿ, ಏನೋ ಸಮಥಿಂಗ್, ಏನೋ ಒಂದು ಕತೆ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವುದು ರೀ? ಏನು ರೀ? ಒಂದು ಗೂಡನ್ನು ಅದು ಏನು ಮಾಡಲ್ಲ? ಕಟ್ಕೊಳ್ಳಲ್ಲ. ಬೇರೆ ಒಂದು ಗೂಡಲ್ಲಿ, ಬೇರೆ ಒಂದು ಪಕ್ಷಿ ಕಟ್ಟಿರ್ತಕ್ಕಂಥ ಗೂಡಿನಲ್ಲಿ ಹೋಗಿ ಏನು ಮಾಡುತ್ತೆ? ಅದು ವಾಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಆದರೆ ಆ ಕುಟುಂಬದ ಯಜಮಾನಿ ಬಂದ ಅಂಥ ಸಮಯದಲ್ಲಿ ಅದು ಬಿಟ್ಟು ಹೋಗುತ್ತೆ. ಆವಾಗ ಕಾಗಿಲೆ, ಆ ಒಂದು ಕಾಗೆಗೆ ಯಾವುದು ಹುಟ್ಟಿದೆ ಎಂಬುದಾಗಿ ನೆನೆಸುತ್ತದೆ? ಕೋಗಿಲೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ಗರುಡ ಪಕ್ಷಿ ಎನ್ನುವಂಥದ್ದು, ಈಗಲ್ ಎನ್ನುವಂಥದ್ದು ತನ್ನ ಗೂಡನ್ನು ಅದು ಏನು ಮಾಡುತ್ತೆ? ತಾನು ಕಟ್ಟಿಕೊಳ್ಳುತ್ತೆ. ಅದು ಸೋಮಾರಿಯಾಗಿ ಅದು ಇರುವುದಿಲ್ಲ. ಜ್ಞಾನೋಕ್ತಿಗಳ ಪುಸ್ತಕ ನೀವು ಓದ್ರಿ, 6ನೇ ಅಧ್ಯಾಯದಲ್ಲಿ ಹೇಳುತ್ತೆ ವಾಕ್ಯ ಏನಂತೇಳಿ, ಸೋಮಾರಿಯ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಅದರ ಜ್ಞಾನವನ್ನು ನೀನು ತಿಳಿದುಕೋ. ಹಲ್ಲೆಲೂಯಾ, ಅದರ ನಡವಳಿಕೆಯನ್ನು ನೀನು ನೋಡು. ಅದೇನು ಮಾಡುತ್ತೆ? ಸೋಮಾರಿತನ ಮಾಡುತ್ತೆ ಇರುವೆ. ಎಷ್ಟು ಇರುವೆ ಹೆಂಗಿರುತ್ತೆ? ಹೆಂಗಿರುತ್ತೆ ರೀ ನಿಂಗಮ್ಮರ ಇರುವೆ? ಚಿಕ್ಕದಾಗಿರುತ್ತೆ. ದೊಡ್ಡದಿರುತ್ತಾ? ಚಿಕ್ಕದಾಗಿರುತ್ತೆ. ಆದರೆ ಆ ಇರುವೆ ಏನು ಮಾಡುತ್ತೆ? ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಅದು ಏನು ಮಾಡುತ್ತೆ? ಸಂಪಾದನೆ ಮಾಡುತ್ತೆ. ನೀವು ಅನ್ಕೊಬೋದು, ಇಲ್ಲ ರೀ ನಮ್ಮ ಮನೆಗಳು ಸಕ್ಕರೆ ಕದಿಯುತ್ತೆ, ಬಿಸ್ಕೆಟ್ ಕದಿಯುತ್ತೆ, ಅಕ್ಕಿ ಕದಿಯುತ್ತೆ. ಹಲ್ಲೆಲೂಯಾ, ಅದು ನೀವು ಸಂಪಾದನೆ ಮಾಡಿರುವಂಥದ್ದನ್ನು ಏನು ಮಾಡುತ್ತೆ? ಅದು ಏನು ಮಾಡುತ್ತೆ? ತನಗೋಸ್ಕರವಾಗಿ ಅದೇನು ಮಾಡುತ್ತೆ? ಸಂಪಾದಿಸಿಕೊಳ್ಳುತ್ತೆ. ಹಲ್ಲೆಲೂಯಾ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೋಮಾರಿಗಳಾಗಿ ನಾವು ಯಾವತ್ತೂ ಕೂಡ ಇರಬಾರ್ದು. ಇನ್ನೊಬ್ಬರ ಮೇಲೆ ನಾವು ಅವಲಂಬಿತರು ಆಗಿರಬಾರ್ದು. ನಾವು ಶ್ರಮೆ ಪಡುವವರಾಗಬೇಕು, ನಾವು ಕಷ್ಟಪಡುವಂಥವರು ಆಗಬೇಕು. ಸುಲಭವಾಗಿ ಬರುವುದನ್ನು ಹೆಚ್ಚಾಗಿ ನಾವು ಅಪೇಕ್ಷೆ ಪಡದೆ
ಕಷ್ಟಪಟ್ಟರೆ ನಮಗೇನಿರುತ್ತೆ, ಒಳ್ಳೆಯ ಒಂದು ಸುಖ ಎನ್ನುವಂಥದ್ದು ಇರುತ್ತೆ ಪ್ರಿಯ. ಇಲ್ಲಿ ಗರುಡ ಪಕ್ಷಿಯನ್ನು ನಾವು ನೋಡ್ತಾ ಇದ್ದೇವೆ, ಅದು ತನ್ನ ಗೂಡನ್ನು ಏನು ಮಾಡುತ್ತೆ, ತಾನು ಕಟ್ಟಿಕೊಳ್ಳುತ್ತೆ. ಭಕ್ತರಾಗಿರ್ತಕ್ಕಂಥ ನಾವು, ದೇವರು ನಮಗಾಗಿ ಗೂಡನ್ನು ಸಿದ್ಧ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಆದರೆ ಆ ಗೂಡಿನ ಒಳಗಡೆ ಹೋಗುವುದಕ್ಕಾಗಿ ನಾವು ಅರ್ಹತೆಯನ್ನು ಏನು ಮಾಡಬೇಕು, ಸಂಪಾದನೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅರ್ಹತೆ ಉಳ್ಳಂಥ ಭಕ್ತಿಯನ್ನು ನಾವು ಮಾಡಬೇಕು. ಅನೇಕರು ಭಕ್ತಿ ಮಾಡ್ತಾರೆ, ಆದರೆ ಭಕ್ತಿಯ ಬಲ ಇಲ್ಲದ ಭಕ್ತಿಯನ್ನು ಅವರು ಮಾಡ್ತಾರೆ. ಅಪ್ಪರು ಯಾವಾಗಲೂ ಹೇಳ್ತಾ ಇರ್ತಾರೆ, ಬಾಯಾಗ ಭಕ್ತಿ ಬಗಲಾಗ ಕತ್ತಿ. ಬಾಯಾಗ ಭಾಳ ಮೃದುವಾದ ಮಾತುಗಳು, ಎಷ್ಟು ಭಕ್ತಿವಂತರು ಇವರು, ಎಷ್ಟು ವರ್ಷಗಳಿಂದ ದೇವರನ್ನು ನಂಬಿದ ಮಕ್ಕಳು ಅಂಥೇಳಿ ಅಂದ್ಕೊಳ್ತಾ ಇರ್ತಾರೆ. ನೋಡಿದವರ ಕಣ್ಣಿಗೆ ಆ ಥರ ಕಾಣ್ತಾ ಇರ್ತಾರೆ, ಆದರೆ ದೇವ್ರ ಕಣ್ಣಿಗಂತೂ ಯಾವುದು ಮರೆಯಾಗಿರೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಒಂದು ಹದ್ದು ಏನು ಮಾಡುತ್ತೆ ರೀ, ಗೂಡನ್ನು ಅದು ಕಟ್ಟಿಕೊಳ್ಳುತ್ತೆ. ಕಟ್ಟಿಕೊಂಡಂಥ ಸಮಯದಲ್ಲಿ ಅದು ಏನು ಮಾಡುತ್ತೆ, ಮತ್ತೆ ತನ್ನ ಮರಿಗಳ ಇರುವಂಥ ಗೂಡಿನ ಮೇಲೆ ಅದೇನಾಗುತ್ತೆ, ಹಾರುತ್ತೆ ಪ್ರಿಯರೇ. ಒಂದು ಸಾರಿ ನೀವು ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 11ನೇ ವಚನ ಓದ್ತೀರಾ? ಧರ್ಮೋಪದೇಶಕಾಂಡ ಪುಸ್ತಕ 11ನೇ ವಚನ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನು ಮಾಡುತ್ತೆ ಅದು, ತನ್ನ ಮರಿಗಳಿಗೆ ಏನಾಗುತ್ತದು, ಕಾವಲಾಗಿ ಇರುತ್ತೆ. ನೀವು ಹದ್ದಾಗಿರುವಂಥ ಭಕ್ತಿವಂತರಾದಂಥ ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಹೆಂಗಿರಬೇಕು, ಭಾಳ ಜಾಗರೂಕತೆಯಿಂದ ಇರಬೇಕು. ಭಕ್ತಿಯ ವಿಷಯದಲ್ಲಿ ಅವರನ್ನು ನೀವು ಬೆಳೆಸಬೇಕು. ಚಿಕ್ಕವರಿರುವಾಗಲೇ ಭಕ್ತಿಯ ಕಡೆಗೆ ಅವ್ರನ್ನ ಬೆಳೆಸಿದರೆ, ದೇವರ ಸಮೀಪಕ್ಕೆ ಅವ್ರನ್ನ ಬರಮಾಡಿದರೆ, ಮುಂದೆ ಅವರು ಏನಾಗ್ತಾರೆ, ಪ್ರಯೋಜನವುಳ್ಳಂಥ ಮಕ್ಕಳಾಗಿ ಬೆಳೀತಾರೆ. ನೀವು ಬೆಳೆಸಲಾರದೇ ಇದ್ದರೆ ಮುಂದೆ ಏನಾಗ್ತಾರೆ, ಅವರು ನಿಮಗೆ ವಿರೋಧವಾಗಿ ನಿಂತುಕೊಳ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದರ ಸಲುವಾಗಿ ಚಿಕ್ಕವರಿರುವಾಗಲೇ ದೇವ್ರ ಹತ್ರ ನಿಮ್ಮ ಮಕ್ಕಳನ್ನು ನೀವು ಬೆಳೆಸುವಂಥವ್ರಾಗಿರ್ಬೇಕು. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಇಸ್ರಾಯೇಲ್ಯರನ್ನು 40 ವರ್ಷಗಳ ಕಾಲ ಹೆಂಗೆ ಮಾಡಿದರೆ, ಹೆಂಗೆ ಕಾಯ್ದರಂತೆ, ಹೆಂಗೆ ಕಾಪಾಡಿದ್ರಂತೆ, ಯಾವ ರೀತಿಯಾಗಿ ಹದ್ದು ತನ್ನ ಮರಿಗಳನ್ನು ಯಾವ ರೀತಿಯಾಗಿ ಕಾಯುತ್ತೋ ಕಾಪಾಡುತ್ತೋ ಅದೇ ರೀತಿಯಾಗಿ ದೇವ್ರು ಏನು ಮಾಡ್ತಾ ಬಂದ್ರಂತೆ, ಆತುಕೊಳ್ತಾ ಬಂದರು. ಪ್ರತಿ ಸಂದರ್ಭದಲ್ಲಿ, ಬಿಸಿಲಿನ ಸಂದರ್ಭದಲ್ಲಿ ದೇವರು ಏನಾದರೂ ಮೇಘಸ್ತಂಭವಾದರು, ಮಳೆ ಬರುವಂಥ ಸಮಯದಲ್ಲಿ ದೇವರವರಿಗೆ ನೆರಳಾಗಿ ಇದ್ದರು. ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ವೇಳೆಯಲ್ಲಿ ದೇವರು ಏನು ಮಾಡ್ತಾ ಬಂದ್ರಿ, ಸಹಾಯ ಮಾಡ್ತಾ ಬಂದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಎರಡನೇದಾಗಿ, ನಾವು ನಮಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಗೂಡನ್ನು ನಾವೇನು ಮಾಡಬೇಕು, ಸಂಪಾದನೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಏನು ಮಾಡ್ತಾರೆ ರೀ, ಈ ಲೋಕದಲ್ಲಿರುವಂಥದ್ದಕ್ಕೆ ಭಾಳ ಹೆಚ್ಚಾಗಿ ಪ್ರಾಧಾನ್ಯತೆ ಕೊಡ್ತಾರೆ ಹೊರತಾಗಿ ಪರಲೋಕದ ಬಗ್ಗೆ ಅವರಿಗೆ ಸ್ವಲ್ಪ ಕೂಡ ಏನಿಲ್ಲ, ಕಾಳಜಿ ಇಲ್ಲ. ಒಂದ್ಸರಿ 14ನೇ ಅಧ್ಯಾಯ ಓದ್ತೀರಾ? ಯೋಹಾನ್ ಬರೆದ ಸುವಾರ್ತೆ 1ನೇ ವಚನ. ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ ಅಂತ ಹೇಳಿರುತ್ತೆ ನೋಡ್ರಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೇ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಹಲ್ಲೆಲೂಯಾ, ಪ್ರೈಸ್ ದೇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಹೃದಯಗಳು ಏನಾಗಬಾರ್ದು, ಹೃದಯ ಕಳವಳಗೊಳ್ಳದೆ ಇರಲಿ, ನನ್ನನ್ನು ನೀವು ನಂಬಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಮ್ಮೆಲ್ಲರಿಗೋಸ್ಕರವಾಗಿ ಯಾರ್ಯಾರು ಆತನನ್ನು ನಂಬಿದಾರೋ, ರಕ್ಷಣೆ ಹೊಂದಿದಾರೋ ಅವರೆಲ್ಲರಿಗೋಸ್ಕರವಾಗಿ ದೇವರು ಏನು ಮಾಡಿದ್ದಾರೆ, ಒಂದು ಗೂಡನ್ನು ಸಿದ್ಧ ಮಾಡಿದ್ದಾರೆ. ಅದು ಶಾಶ್ವತವಾಗಿರ್ತಕ್ಕಂಥ ಒಂದು ಗೂಡು ಪ್ರಿಯರೇ, ಅದು ಅಳಿದು ಹೋಗಲಾರದ ಒಂದು ಗೂಡು. ಅಲ್ಲಿಗೆ ಹೋಗಬೇಕಾದ್ರೆ ನಾವು ಅರ್ಹತೆ ಉಳ್ಳಂಥ ಭಕ್ತಿಯನ್ನು ನಾವು ಮಾಡುವವರಾಗಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಗೂಡು ದೇವರೇ ಕಟ್ಟಿದ್ದಾನೆ. ಆದರೆ ಆ ಗೂಡಿನ ಒಳಗಡೆ ಹೋಗುವುದಕ್ಕೆ ನಾವೇನು ಮಾಡಬೇಕು, ಏನು ಮಾಡಬೇಕು ರೀ, ಏನು ಮಾಡಬೇಕು? ನೀವು ಅಪ್ಲಿಕೇಶನ್ ಹಾಕ್ತೀರಿ ಕೆಲವೊಂದು ವಿಷಯಗಳಿಗೋಸ್ಕರವಾಗಿ. ಗೌರ್ಮೆಂಟ್ ಗ್ಯಾಸ, ಪ್ರೈವೇಟ? ನೀವು
ರೊಕ್ಕ ಕೊಡ್ತಾ ಇದ್ರು. ಅಲ್ಲೆಲ್ಲೂಯ್ಯ. ಗ್ಯಾಸ್ ಸಿಲಿಂಡರ್ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಕೊಟ್ಟಿದ್ದಾರಾ ಫ್ರೀಯಾಗಿ ಯಾರಿಗಾದರೂ? ಈ ಕಡೆ ಕೊಟ್ಟಿಲ್ಲ ಇನ್ನು. ನಮ್ಮ ಕಡೆ ಎಲ್ಲ ಫುಲ್ಲು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೌದ್ರಾ? ಆ ಕಡೆ ಏನು ಮಾಡಿದರು ಕೆಲವು ಓಕೆ ಹೆಸರುಗಳೆಲ್ಲ ಬರ್ಕೊಂಡು ಹೋದ್ರೆ ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಹೇಳಿದ್ರು. ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ರು ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ಅವ್ರ ಬಗ್ಗೆ ಎಂಕ್ವೈರಿ ಮಾಡಿದ್ರು. ಹೌದು ಇವರು ಪರಿಸ್ಥಿತಿ ಹಿಂಗಿದೆ, ಇವ್ರ ಮನೇಲಿ ಗ್ಯಾಸ್ ಇಲ್ಲ ಅಂತೇಳಿ ಏನು ಮಾಡಿದ್ರಿ, ಅನೇಕರಿಗೆ ಏನು ಮಾಡಿದ್ರು ಗ್ಯಾಸ್ ಸೌಲಭ್ಯವನ್ನು ಒದಗಿಸಿಕೊಟ್ರು. ಯಾವಾಗ ಒದಗಿಸಿಕೊಟ್ರು? ಅವ್ರ ಅಪ್ಲಿಕೇಶನ್ ಹಾಕಿದಾಗ. ಅಪ್ಲಿಕೇಶನ್ ಹಾಕ್ಲಾರ್ದೆ ಅವರಿಗೆ ಮನೆವರೆಗೂ ಬಂದು ಮಾಡಿಕೊಡೋಕೆ ಸಾಧ್ಯ ಇಲ್ಲ. ಒಂದು ಡೇಟ್ ಎನ್ನುವಂಥದ್ದನ್ನು ಕೊಟ್ಟಿರ್ತಾರೆ. ಅದ್ರಂಗ ನಮಗೆ ಏನು ಮಾಡಿದ್ದಾರೆ ದೇವರು? ಏನು ಮಾಡಿದಾರೆ ರೀ? ಕರೆದು ಬಿಟ್ಟಿದ್ದಾನಂತ. ಏನು ಮಾಡಿರಿ? ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತೇಳಿ ಆತ ಕರೆದಿದ್ದಾನೆ. ಆ ಕರೆಗೆ ನಾವೇನು ಮಾಡಬೇಕು? ಹೋಗೊಟ್ಟಬೇಕು. ಅಂದರೆ ಏನಂತ ಕನ್ನಡದಲ್ಲಿ ಇನ್ನೂ ಸ್ಪಷ್ಟವಾಗಿ ಕರೆಗೆ ಹೋಗೊಟ್ಟು ಅಂತ ಹೇಳಿದರೆ ಪ್ರತಿಸ್ಪಂದಿಸಬೇಕು. ದೇವರು ಹೇಳಿರ್ತಕ್ಕಂಥ ಮಾತಿಗೆ ನಾವು ವಿಧೇಯತೆಯನ್ನು ತೋರಿಸ್ಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತ ಹೇಳಂದರೆ ಆ ಒಂದು ಹದ್ದು ಎನ್ನುವಂಥದ್ದು ಏನು ಮಾಡುತ್ತೆ? ಗೂಡನ್ನು ಕಟ್ಟಿಕೊಳ್ಳುತ್ತೆ. ಹಲ್ಲೆಲೂಯಾ. ಕಟ್ಟಿಕೊಂಡ ಮೇಲೆ ಅದು ಏನು ಮಾಡುತ್ತೆ? ಮೂರನೇದಾಗಿ ನೋಡ್ರಿ ನೀವು ಏಷ್ಯನ್ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನ ಒಂದು ಸಾರಿ ಓದ್ತೀರಾ? ಏಷ್ಯನ್ ಪ್ರವಾದನೆ ಗ್ರಂಥ 30 ಕೊನೆಯ ವಚನ. 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಹೊಸ ಬಲವನ್ನು ಅದು ಏನು ಮಾಡುತ್ತೆ? ಹೊಂದಿಕೊಳ್ಳುತ್ತೆ. ಪ್ರೇಯರ್ ನಿಮಗೆ ಒಂದು ಈಗಲ್ ಲೈಫ್ ಅಂತೇಳಿ ಒಂದು ನೀವು ಯೂಟ್ಯೂಬಲ್ಲಿ ಅದರ ಜೀವಿತ ಹೆಂಗಿರುತ್ತೆ ಎಂಬುದಾಗಿ ನೀವು ಹೊಡೆದ್ರೆ ಅದು ಎಷ್ಟು ವರ್ಷ ಬದುಕುತ್ತೆ? ಅದು 40 ವರ್ಷ. 40 ವರ್ಷಗಳ ಸಮಯದಲ್ಲಿ ಯಾವಾಗ ಅದಕ್ಕೆ 40 ವರ್ಷ ಆಗುತ್ತೋ ಆ ಸಮಯದಲ್ಲಿ ಆ ಹದ್ದು ಏನಾಗುತ್ತೆ ರೀ? ಸಾಯುವಂಥ ಸ್ಥಿತಿಗೆ ತಲುಪಿಬಿಡ್ತದ್ರೆ. ಮುಂದೆ ಇರುತ್ತಲ್ಲ, ಏನಂತೀರಿ ನೀವು? ಕೊಕ್ಕೆ. ಕರೆಕ್ಟ್. 2-3 ತಕ್ಕ ಈ ವಾಕ್ಯ ಹೇಳಿದರೆ ಕೊಕ್ಕೆ ಅಂದ್ರೆ ಏನಂತ ಕೇಳಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬೀಕ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಏನಂತಾರೆ ರೀ? ಬೀಕ್. ಹಲ್ಲೆಲೂಯಾ. ಆ ಕೊಕ್ಕೆ ಎನ್ನುವಂಥದ್ದು ಏನಾಗುತ್ತೆ? ಭಾಳ ದಿವಸ ತಿಂದು ಅದು ಏನಾಗ್ಬಿಡುತ್ತೆ? ಈಗ ಹಲ್ಲುಗಳು ಹುಚ್ಚಂಥ ಸಮಯದಾಗ ಎಷ್ಟು ನೋವಿರುತ್ತಲ್ಲ ಆ ಥರದಕ್ಕೆ ಭಾಳ ನೋವು ಎನ್ನುವಂಥದ್ದು ಏನಾಗುತ್ತೆ? ಪ್ರಾರಂಭವಾಗುತ್ತೆ ಪ್ರಿಯರೇ. ಆ ಕೊಕ್ಕೆಯನ್ನು ಏನು ಮಾಡುತ್ತದು? ಗುಡ್ಡದ ಮೇಲೆ ಹೋಗಿ ಕುಟ್ಟುತ್ತೆ. ಯಾವುದಕ್ಕೆ? ಬಂಡೆಗೆ. ಏನು ಮಾಡುತ್ತದು? ಕುಟ್ಟುತ್ತೆ. ಎಷ್ಟು ಅನೇಕ ದಿವಸಗಳ ಕಾಲ ಕುಟ್ತಾ ಇರಬೇಕಾದ ಅದರ ರೆಕ್ಕೆಗಳೆಲ್ಲ ಹಳೆವಾಗಿಬಿಟ್ಟಿರ್ತವೆ. ಆ ರೆಕ್ಕೆಗಳನ್ನು ಏನು ಮಾಡ್ತಾ ಇರುತ್ತದು? ಜಾಡಿಸ್ಕೊಳ್ತಾ ಇರುತ್ತೆ. ಹಳೆಯದಾಗಿರ್ತಕ್ಕಂಥ ಎಲ್ಲ ರೆಕ್ಕೆಗಳು, ಅದಕ್ಕಿರ್ತಕ್ಕಂಥ ಎಲ್ಲ ನಿರ್ಬಲ ನಿಶಕ್ತಿ ಸ್ಥಿತಿಯೆಲ್ಲ ಹೋಗಿ ಆ ಕೊಕ್ಕೆ ಎಲ್ಲ ಕಳಚಿ ಬಿದ್ದು ಹೊಸದಾಗಿರ್ತಕ್ಕಂಥ ಕೊಕ್ಕೆ ಏನಾಗುತ್ತೆ? ಹುಟ್ಟುತ್ತೆ ಪ್ರಿಯರೇ, ಚಿಗುರುತ್ತೆ. ಹೊಸದಾಗಿರ್ತಕ್ಕಂಥ ಕೊಕ್ಕೆ ಏನಾಗುತ್ತೆ? ಬೆಳೆಯುತ್ತೆ. ಆವಾಗ ಆ ಹದ್ದು ಎನ್ನುವಂಥದ್ದು ಏನಾಗುತ್ತೆ ರೀ? ಇನ್ನೂ 40 ವರ್ಷಗಳ ಕಾಲ ಅದು ಏನಾಗುತ್ತೆ? ಅದು ಬದುಕುತ್ತೆ. ಎಷ್ಟು ವರ್ಷ ಬದುಕುತ್ತೆ? ಅದು 80 ವರ್ಷಗಳ ಕಾಲ ಬದುಕುತ್ತೆ. ಅದರ ಸಲುವಾಗಿ 103ನೇ ಕೀರ್ತನೆಯಲ್ಲಿ ದಾವೀದನು ಒಂದು ಮಾತನ್ನು ಹೇಳ್ತಾರಲ್ಲಿ. ಏನಂತ ಹೇಳಂದರೆ 4-5ನೇ ವಚನ ಓದ್ತಿರೋ ಒಂದು ಸಾರಿ ಬೇಗ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ತಿರುಗಿ ಯೌವನವನ್ನು ಬರಮಾಡುತ್ತಾನೆ. ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಹಲ್ಲೆಲೂಯಾ. ಹದ್ದಿಗೆ ದೇವರು ಏನು ಕೊಡ್ತಾನೆ? ಯೌವನವನ್ನು ಕೊಡ್ತಾನೆ, ಪುನಃ ಬಲವನ್ನು ಕೊಡ್ತಾನೆ. ಮತ್ತೆ ಏನು ಹೇಳುತ್ತೆ ವಾಕ್ಯ? ಅವರು ನಡೆದು ಬಳಲರು, ಅವರು ದಣಿಯುವುದೇ ಇಲ್ಲ. ಭಕ್ತಿಯ ಜೀವಿತದಲ್ಲಿ ಅನೇಕವಾಗಿರ್ತಕ್ಕಂಥ ಕಷ್ಟಗಳು ಬರ್ತವೆ, ನಷ್ಟಗಳು ಬರ್ತವೆ, ನೋವುಗಳು ಬರ್ತವೆ. ಶರೀರ ಇರೋವರೆಗೂ ಅನಾರೋಗ್ಯಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಈ ಶರೀರಕ್ಕೆ ಬರುವಂಥ ಅನಾರೋಗ್ಯಕ್ಕೆ ನಾವೇನಾಗಬಾರ್ದು? ಭಯಪಡಬಾರ್ದು. ಹಲ್ಲೆಲೂಯಾ. ಆತ್ಮಿಕವಾಗಿರ್ತಕ್ಕಂಥ ಶರೀರ
ಮಹಿಮೆಯ ಶರೀರವನ್ನು ನಾವು ಹೊಂದಿಕೊಳ್ಳುವವರೆಗೂ ಈ ಶರೀರಕ್ಕೆ ಏನು ಬರುತ್ತೆ ರೀ? ಕಷ್ಟ ಎನ್ನುವಂಥದ್ದು ಬರ್ತಾ ಇರುತ್ತೆ. ಹಲ್ಲೆಲೂಯಾ. ಆದರೆ ಒಂದು ಕಾಲ ಇರುತ್ತೆ. ಯಾವ ಕಾಲ ಅದು? ಕಂಪ್ಲೀಟಾಗಿ ನಾವು ಭಕ್ತಿಯನ್ನು, ನಂಬಿಕೆಯನ್ನು ದೇವರ ಮೇಲೆ ಆತುಕೊಳ್ಳುವಂಥ ಒಂದು ಕಾಲ. ಆ ಸಮಯದಲ್ಲಿ ನಮಗೆ ಎಷ್ಟು ಬಂದರೂ ಕೂಡ ನಮಗೇನಾಗಲ್ಲ, ನೋವು ಎಂಬುದಾಗಿ ಅನಿಸೋದಿಲ್ಲ. ಎಷ್ಟು ಬಂದರೂ ಕೂಡ ನಮಗೇನಾಗಲ್ಲ, ಇದು ದಣಿವು ಎಂಬುದಾಗಿ ಅನಿಸೋದಿಲ್ಲ. ಪ್ರೇಯರ್, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹದ್ದಿನ ಒಂದು 3ನೇ ಲಕ್ಷಣ ಏನಂದರೆ, ಅದು ಬಲವನ್ನು ಹೊಂದಿಕೊಳ್ಳುತ್ತೆ. ಎಂತಹ ಬಲ ಅದು? ಹಳೆಯ ಬಲ ಎಲ್ಲ ಹೋಗಿಬಿಡುತ್ತೆ, ಹೊಸದಾಗಿರುವಂಥ ಬಲವನ್ನು ಅದು ಹೊಂದಿಕೊಳ್ಳುತ್ತೆ. ಕುಟುಂಬದ ವಿಷಯವಾಗಿ ನಮಗೆ ಶೋಧನೆಗಳು ಬರ್ಬೋದು, ಜಗಳಗಳು, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳು, ಮಕ್ಕಳ ಮಧ್ಯದಲ್ಲಿ ಜಗಳಗಳು, ಸೊಸೆ ಅತ್ತೆ, ಏನೆಲ್ಲ ಜಗಳಗಳು, ಸಮಾಜದ ಮಧ್ಯದಲ್ಲಿ ಜಗಳಗಳು, ಹೊಲದ ಜಗಳ, ಮನೆ ಜಗಳ, ಏನೆಲ್ಲ ಜಗಳಗಳು ಬರ್ತವೆ. ಆದರೆ ಅದರ ಮಧ್ಯದಲ್ಲಿ ನಮ್ಮ ಭಕ್ತಿಯನ್ನು ನಾವೇನು ಮಾಡಬಾರ್ದು? ಕೆಡಿಸಿಕೊಳ್ಳಬಾರ್ದು. ಹಲ್ಲೆಲೂಯಾ. ದೇವರ ಮೇಲೆ ಯಾವ ಭಕ್ತಿಯನ್ನು, ನಂಬಿಕೆಯನ್ನು ನಾವು ಇಟ್ಟಿದ್ದೇವೋ ಅವ್ಯಾವು ಕೂಡ ಈ ಲೋಕದ ಕಾರ್ಯಗಳು ಯಾವು ಕೂಡ ಅದನ್ನು ಏನು ಮಾಡಬಾರ್ದು ರೀ? ಹಿಂದಕ್ಕೆ ಎಳೆಯಲಾರದ ಹಾಗೆ ನಾವು ಜಾಗರೂಕತೆಯಿಂದ ನೋಡಿಕೊಳ್ಬೇಕು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಒಬ್ಬ ಭಕ್ತನು ಹೆಂಗಿರ್ತಾನಂದರೆ ಹೊಸ ಬಲವನ್ನು ಹೊಂದಿಕೊಳ್ತಾನೆ. ಯಾವ ರೀತಿಯಾಗಿ? ಹದ್ದು ಹೊಸ ಬಲವನ್ನು ಹೊಂದಿಕೊಂಡು ಪುನಃ 40 ವರ್ಷಗಳ ಕಾಲ ಅದು ಜೀವನ ಮಾಡುತ್ತೋ, ನಮಗೂ ಕೂಡ ದೇವರು ಏನು ಕೊಡ್ತಾನೆ? ಹೊಸ ಬಲವನ್ನು ಕೊಡ್ತಾನೆ. ತಿರುಗಿ ಯೌವನವನ್ನು ನಮಗೆ ಬರಮಾಡುತ್ತಾನೆ. ಹೊಸದಾಗಿರ್ತಕ್ಕಂಥ ಶಕ್ತಿಯನ್ನು ತನ್ನ ಮಕ್ಕಳಾಗಿರ್ತಕ್ಕಂಥ ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಪ್ರೇಯರ್, ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಿ? ಯೌವನಸ್ಥರು ಏನು ಮಾಡ್ತಾರಂತೆ? ಯೌವನಸ್ಥರ ರೀತಿಯಲ್ಲಿ ಇರ್ತಾರಂತೆ. ಯಾರು? ಭಕ್ತಿವಂತರು. ಹೆಂಗಿರ್ತಾರೆ ರೀ? ಅವರಿಗೆ ಬಲಹೀನತೆ ಎನ್ನುವಂಥದ್ದು ಇರೋದಿಲ್ಲ, ನಿರ್ಬಲ ನಿಶಕ್ತಿ ಎನ್ನುವಂಥದ್ದು ಇರೋದಿಲ್ಲ. ಯಾರಿಗೆ? ಭಕ್ತಿವಂತರು. ಅದರ ಸಲುವಾಗಿ ಯೌವನಸ್ಥನ ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲ್ಲ. ಯಾವುದರಲ್ಲಿ ಯೌವನಸ್ಥರು? ಶರೀರದಲ್ಲಿ ಯೌವನಸ್ಥರಲ್ಲ. ಯಾವುದರಲ್ಲಿ ರೀ? ಭಕ್ತಿಯಲ್ಲಿ ನಾವು ಯೌವನಸ್ಥರಾಗಬೇಕು. ಶರೀರದಲ್ಲಿ ಯೌವನಸ್ಥರು ಆಗ್ತೀವಿ, ಮತ್ತೆ ಮುದುಕರಾಗ್ಬಿಡ್ತೀವಿ. ಹಲ್ಲೆಲೂಯಾ. ಆದರೆ ಭಕ್ತಿಯಲ್ಲಿ ಯೌವನಸ್ಥರಾಗುವಂಥದ್ದು ಬಹಳ ಮುಖ್ಯ. ಯೌವನ ಕಾಲದಲ್ಲಿರ್ತಕ್ಕಂಥ ಬಲ ವಯಸ್ಸಾದ ಮೇಲೆ ಇರುತ್ತಾ? ಇರಲ್ಲ. ಯೌವನ ಕಾಲ ಏನು ಬರಲಿ ನಾನು ಎದುರಿಸ್ತೀನಿ, ಎಂಥ ಕೆಲಸನ ಕೊಡಲಿ ನಾನು ಮಾಡ್ತೀನಿ. ಯಾವಾಗ? ಬಲ ಇದ್ದಾಗ. ಭಕ್ತಿ ಕೂಡ ಹಂಗೆ ಇರಬೇಕು. ಯೌವನ ಕಾಲದಲ್ಲಿರ್ತಕ್ಕಂಥ ಭಕ್ತಿ, ನಮ್ಮ ಭಕ್ತಿ ಏನಾಗಬಾರ್ದು? ತಣ್ಣಗೂ ಆಗಬಾರ್ದು, ಬೆಚ್ಚಗ ಇರುವಂಥ ರೀತಿಯಲ್ಲಿ ಇರಬೇಕು. ತಣ್ಣನೇ ರೀತಿ, ಲೋಕಕ್ಕೆ ನಾವು ಹೊಂದಾಣಿಕೆ ರೀತಿಯಲ್ಲಿ ನಾವು ಇರಬಾರ್ದು. ಅಲ್ಲಿ ಉಗುರು ಬೆಚ್ಚಗಿನ ಸ್ಥಿತಿ ಅಂತ ಹೇಳ್ತೀವಲ್ಲ, ಅಂದರೆ ಸ್ವಲ್ಪ ಹೊತ್ತು ಆ ಕಡೆ ಸ್ವಲ್ಪ ಹೊತ್ತು ಈ ಕಡೆ, ಆ ಥರ ನಾವು ಯಾವತ್ತೂ ಕೂಡ ಇರಬಾರ್ದು. ಪ್ರೇಯರ್, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಇದೆ, ಹದ್ದು ಏನು ಮಾಡುತ್ತೆ? ಮೊದಲನೇದಾಗಿ ಆಕಾಶದ ಕಡೆಗೆ ಅದು ನೋಡುತ್ತೆ, ಹಾರುವಂಥದ್ದು ಆಗಿದೆ. ಪ್ರೇಯರ್, ನಮ್ಮ ಪ್ರಯಾಣ ಎಲ್ಲಿಗೆ? ಕೆಳಗಡೆ ಅಲ್ಲ. ಯಾಕಡೆ ನಮ್ಮ ಪ್ರಯಾಣ? ಮೇಲ್ಗಡೆ, ಪರಲೋಕದ ಕಡೆಗೆ. ಎರಡನೇದಾಗಿ ಹದ್ದು ಏನು ಮಾಡುತ್ತೆ? ತನ್ನ ಗೂಡನ್ನು ತಾನು ಕಟ್ಟಿಕೊಳ್ಳುತ್ತೆ. ನಾವು ಗೂಡುಗಳು ಪರಲೋಕದಲ್ಲಿ ನಮಗೆ ಸ್ಯಾಂಕ್ಷನ್ ಆಗಬೇಕಾದ್ರೆ ನಾವೇನು ಮಾಡಬೇಕು? ಯೇಸಪ್ಪನ್ನು ನಂಬಬೇಕು, ರಕ್ಷಣೆಯನ್ನು ಹೊಂದಬೇಕು, ಪಾಪಗಳನ್ನು ಬಿಡಬೇಕು. ಮತ್ತೆ ಪುನಃ ಪಾಪ ಮಾಡ್ಕೊಂಡು ಕುಂತ್ರೆ ರಕ್ಷಣೆ ಇಲ್ಲ. ಸುಳ್ಳು ಹೇಳ್ಕೊಂತ ಕುಂತ್ರೆ ರಕ್ಷಣೆ ಇಲ್ಲ. ಕಳ್ಳತನ ಮಾಡ್ಕೊಂತ ಕುಂತ್ರೆ ರಕ್ಷಣೆ ಇಲ್ಲ. ಲೋಕದ ಕಾರ್ಯಗಳ ಕಡೆಗೆ ಹೋದರೆ ರಕ್ಷಣೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹದ್ದು ಎನ್ನುವಂಥದ್ದು ಏನು ಮಾಡುತ್ತೆ? ಹದ್ದು ಎನ್ನುವಂಥದ್ದು ಏನು ಮಾಡುತ್ತೆ ರೀ? ಮೂರನೇದಾಗಿ ಹದ್ದು ಎನ್ನುವಂಥದ್ದು ಏನು ಮಾಡುತ್ತೆ? ಹೊಸ ಬಲವನ್ನು ಹೊಂದಿಕೊಳ್ಳುತ್ತೆ. ಕೂಡ್ರಿ, ಆಯಿತು. ಹೊಸ ಬಲವನ್ನು ಹೊಂದಿಕೊಳ್ಳುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕೊನೆಯದಾಗಿ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಯಾರಾದರೂ ನಿಮಗೆ ಫೋನ್ ಮಾಡಿ ನಿಮಗೆ 1 ಕೋಟಿ ರೂಪಾಯಿಯಷ್ಟು ಹಣವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ, ನೀವು ಇಂತಿಂತಹ ಸ್ಥಳಕ್ಕೆ ಬರಬೇಕು ಎಂಬುದಾಗಿ ನಿಮಗೆ ಹೇಳಿದಂಥ ಸಮಯದಲ್ಲಿ ನೀವು ಅದನ್ನು ನಂಬಿ ಪರಿಪೂರ್ಣವಾಗಿ ವಿಶ್ವಾಸವಿಟ್ಟು ಆ ಕರೆ ಬಂದಿರುವಂಥದ್ದು ನಿಜ ಎಂಬುದಾಗಿ ಪ್ರಾಮಾಣಿಕತೆಯಿಂದ ನಂಬಿ ನೀವು ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ಸಿದ್ಧರಾಗಿ ಹೋಗುವಂಥ ಆ ಸಮಯ, ಜಸ್ಟ್ ನೀವು ಸಮಯದಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳ್ರಿ. ನಿಮಗೆ ಫೋನ್ ಕರೆ ಬಂದಿದೆ,
ಅವರು ನಿಮಗೆ ದುಡ್ಡು ಕೊಡ್ತೀನಿ, ಇಂತಹ ಒಂದು ಲ್ಯಾಂಡ್ ಮಾರ್ಕಲ್ಲಿ ನೀವು ಬಂದರೆ ನಾ ಕೊಡ್ತೀನಿ ಎಂಬುದಾಗಿ ಅವರು ಹೇಳಿದ್ದಾರೆ. ನೀವು ಹೋಗೋದಕ್ಕಾಗಿ ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ. ಅವರೊಂದು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ, ಆ ದಿವಸದೊಂದು ಸಮಯವನ್ನು ನಿಗದಿಪಡಿಸಿದ್ದಾರೆ, ಆ ಸಮಯದಲ್ಲಿ ಒಂದು ಸ್ಥಳವನ್ನು ನಿಗದಿಪಡಿಸಿದ್ದಾರೆ. ಆ ಒಂದು ಸ್ಥಳಕ್ಕೆ ನೀವು ಆ ಸಮಯಕ್ಕೆ ಆ ದಿವಸದಂದು ನೀವು ಸಿದ್ಧರಾಗಿ ಬಂದರೆ ಅದು ಖಂಡಿತವಾಗಿ ನಿಮ್ಮ ಕೈ ಸೇರುತ್ತದೆ ಎಂಬುದಾಗಿ ಅವರು ಹೇಳಿದಾಗ, ನೀವು ಆ ದಿವಸ ಬಂದ ಮೇಲೆ ಅದನ್ನು ಎದುರು ನೋಡ್ತಾ ಇದ್ದೀರಿ. ಆ ದಿವಸ ಯಾವಾಗ ಬರುತ್ತೋ ಅಂತೇಳಿ ಆ ದಿವಸ ಬಂದೇ ಬಿಡ್ತು. ನೀವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ, ಬೇಗನೆ ರೆಡಿ ಆಗ್ತಾ ಇದ್ದೀರಾ. ಅಯ್ಯೋ, ಅವರು 2,000 ರೂಪಾಯಿ ನೋಟ್ ತರ್ತಾರ, 500 ರೂಪಾಯಿ ನೋಟ್ ತರ್ತಾರ, 100 ರೂಪಾಯಿ ನೋಟ್ ತರ್ತಾರ ಎಂಬುದಾಗಿ, ಅವರು ಸೂಟ್ ಕೇಸಲ್ಲಿ ತರ್ತಾರ, ಬ್ಯಾಗಲ್ಲಿ ತರ್ತಾರೆ ಎಂಬುದಾಗಿ ನಿಮ್ಮದೇ ಆಗಿರ್ತಕ್ಕಂಥ ಆಲೋಚನೆಯಲ್ಲಿ ನೀವು ಮುಳುಗಿರ್ತೀರಿ. ಅವರೊಂದು ಲ್ಯಾಂಡ್ ಮಾರ್ಕ್ ಹೇಳಿರ್ತಾರೆ, ಆ ಹೋಟೆಲ್ ಹತ್ರ ನೀವು ಬನ್ನಿರಿ ಎಂಬುದಾಗಿ. ಆ ಸಮಯದಲ್ಲಿ ನೀವು ಆ ಹೋಟೆಲನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋಗ್ತೀರಿ. ಆ ಹೋಟೆಲ್ ಯಾವ ರೀತಿಯಾಗಿರುತ್ತೋ, ಆ ಹೋಟೆಲ್ ಹೊರಗಡೆ ಕೊಡ್ತಾರೋ ಒಳಗಡೆ ಕೊಡ್ತಾರೋ ಎನ್ನುವಂಥ ಸ್ಥಿತಿ ಎಲ್ಲವುಗಳು ಕೂಡ ನೀವು ಊಹೆ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ, ಆವತ್ತಿನ ದಿವಸ ನೀವು ಸಿದ್ಧರಾಗಿ ಹೋಗ್ತಾ ಇರಬೇಕಾದ್ರೆ ಆ ಸ್ಥಳಕ್ಕೆ ನೀವು ಮುಟ್ಟಿದ ಮೇಲೆ ಅವರನ್ನು ಭೇಟಿಯಾದಂಥ ಸಮಯದಲ್ಲಿ ಆ ವ್ಯಕ್ತಿ ತಾನು ಯಾವ ಮಾತನ್ನು ಹೇಳಿದ್ದನೋ ಆ ಮಾತಿನ ಪ್ರಕಾರವಾಗಿ ಆತನು ನಡೆದುಕೊಂಡ ಆ ಒಂದು ಸೂಟ್ ಕೇಸಲ್ಲಿರ್ತಕ್ಕಂಥ ಹಣವನ್ನು, ಆ ಒಂದು 1 ಕೋಟಿ ರೂಪಾಯಿ ಹಣವನ್ನು ನಿಮ್ಮ ಕೈಗೆ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ಹೇಳಿದ್ದಾನೆ, ಆತನು ನಾನು ತಿರುಗಿ ನಿಮ್ಮ ಹತ್ತಿರಕ್ಕೆ ಬರುತ್ತೇನೆ, ಈಗೋ ಬೇಗನೆ ನಾನು ಬರುತ್ತೇನೆ. ಮಧ್ಯಾಕಾಶದಲ್ಲಿ ನಾನು ಬರುವಾಗ ಯಾರು ನನ್ನ ಬರುವಿಕೆಯನ್ನು ಎದುರು ನೋಡ್ತಾರೋ ಅವರೆಲ್ಲರಿಗೋಸ್ಕರವಾಗಿ ನಾನು ಕಿರೀಟಗಳನ್ನು ಧಾರಣೆ ಮಾಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ನನ್ನ ಸಿಂಹಾಸನದಲ್ಲಿ ನನ್ನ ಸಂಗಡ ಕೂತುಕೊಳ್ಳುವಂತೆ ಮಾಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ದೇವರು ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಕರೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಈ ಲೋಕದ ಮನುಷ್ಯನು ಕೊಡುವಂಥ ಹಣವನ್ನು ಬೆನ್ನಟ್ಟಿ ಹೋದಂಥ ಸಮಯದಲ್ಲಿ ಆ ಹಣ ಸಿಕ್ಕಾಗ ನಿನಗೆ ಎಷ್ಟು ಸಂತೋಷ ಆಗುತ್ತೆ. ಆ ಸಂತೋಷ ಕ್ಷಣ ಮಾತ್ರದಲ್ಲಿ ಆ ಕೊಟ್ಟಿರ್ತಕ್ಕಂಥ 1 ಕೋಟಿ ರೂಪಾಯಿ ಹಣ ಒಂದೇ ತಿಂಗಳಲ್ಲಿ ನೀನು ಖರ್ಚಿಡ್ಬೋದು, 1 ತಾಸಲ್ಲಿ ಕೂಡ ಅದನ್ನು ನೀನು ಖರ್ಚಿಡ್ಬೋದು. ಆದರೆ ದೇವರು ಕೊಡಲಿಕ್ಕಿರ್ತಕ್ಕಂಥ ಆ ಒಂದು ಬಂಗಾರದ ಲೋಕ, ಪರಲೋಕ, ದೇವರ ಸನ್ನಿಧಾನ ಇರುವಂಥ ಲೋಕ, ಪಾಪವಿಲ್ಲದ ಲೋಕ, ಆ ಲೋಕವನ್ನು ದೇವರು ನಿನಗೆ ಗಿಫ್ಟಾಗಿ ಬಹುಮಾನವಾಗಿ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ ಪ್ರಿಯರೇ. ಆ ಲ್ಯಾಂಡ್ ಮಾರ್ಕ್ ಏನಾಗಿದೆ ಅಂದರೆ ಮಧ್ಯಾಕಾಶ. ಕೊಡುವಾತನು ಯೇಸು ಕ್ರಿಸ್ತನು, ಕರೆ ಮಾಡಿರುವಾತನು ಯೇಸು ಕ್ರಿಸ್ತನು. ಆ ಕರೆಗೆ ಯಾರು ವಿಧೇಯತೆಯನ್ನು ತೋರಿಸಿ ಸಿದ್ಧರಾಗ್ತಾರೋ ಅವರೆಲ್ಲರಿಗೋಸ್ಕರವಾಗಿ ಕೂಡ ಆತನು ಬಹುಮಾನಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಬಲಗಡೆ ಇರ್ತಕ್ಕಂಥ ಕಳ್ಳ ಹೇಳ್ತಾನೆ, ಸ್ವಾಮಿಯೇ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ. ಆ ಬಲಗಡೆ ಇರ್ತಕ್ಕಂಥ ಕಳ್ಳ ಎಷ್ಟೋ ತಪ್ಪುಗಳನ್ನು, ಪಾಪಗಳನ್ನು, ಎಷ್ಟೋ ಕೆಟ್ಟ ಕಾರ್ಯಗಳನ್ನು ಅವನು ಮಾಡಿದ್ದಾಗಲೂ ಕೂಡ ಕೊನೆಯದಾಗಿ ಅವನ ಮನಸ್ಸು ಮಾರ್ಪಾಟು ಅವನಿಗೆ ಒಂದೇ ಬೇಕಾಯಿತು, ನನಗೆ ಯೇಸು ಇದ್ದರೆ ಸಾಕು, ಬೇರೆ ಏನೂ ಕೂಡ ಬೇಕಾಗಿಲ್ಲ. ಯೇಸುವನ್ನು ಅವನು ಸಂಪೂರ್ಣವಾಗಿ ತಿಳಿದುಕೊಂಡ ಪ್ರಿಯರೇ. ಇವತ್ತು ನಾವು ತಿಳಿದಿದ್ದೀವಿ, ಪುನಃ ತಪ್ಪು ಮಾಡ್ತಾ ಇದ್ದೀವಾ? ದೇವರು ಹೇಳಿರ್ತಕ್ಕಂಥ ಆ ದಿವಸಕ್ಕಾಗಿ ನೀವು ಎದುರು ನೋಡ್ತಾ ಇದ್ದೀರಾ? 5 ಮಂದಿ ಬುದ್ಧಿವಂತೆಯರು, 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕೆಯರು, 10 ಜನರು ಕೂಡ ಸಿದ್ಧರಾದರು. ಆದರೆ ಬುದ್ಧಿಯುಳ್ಳಂಥವರು, ದೇವರ ಸಂಗಡ ಸಹವಾಸದಲ್ಲಿರುವಂಥವರು, ದೇವರಿಗಾಗಿ ಕಾದು ದ್ವಾರವನ್ನು ತೆರೆದಾಗ ಪರಲೋಕಕ್ಕೆ ಅವರು ಮದಲಿಂಗನ ಸಂಗಡ ಜೊತೆಗೆ ಅವರು ಹೋದರು ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಬುದ್ಧಿ ಇರಲಾರ್ದವರು ಕೈ ಬಿಡಲ್ಪಟ್ಟರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಸಮಯದಲ್ಲಿ ಸಹೋದರ ಸಹೋದರಿ, ದೇವ್ರ ವಾಕ್ಯ ಹೇಳುವಂಥದ್ದು ಇಷ್ಟೇ. ದೇವರು ಪಾಪ ಮಾಡಿದಂಥ ನಮಗೆ ಬರಬೇಕಾಗಿರ್ತಕ್ಕಂಥ ಶಿಕ್ಷೆಯನ್ನು ತಾನು ಹೊತ್ತುಕೊಂಡು ನಮ್ಮೆಲ್ಲರಿಗೋಸ್ಕರವಾಗಿ ಆತನು ತನ್ನ ಸ್ವಂತ ರಕ್ತವನ್ನು ಸುರಿಸಿ ದೇಹವನ್ನು ಧಾರೆ ಎರೆದು ಮರಣಿಸಿ ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು 40 ದಿವಸಗಳ ಕಾಲ ಈ ಲೋಕದಲ್ಲಿ ಇದ್ದು ಆತನು ಹೇಳಿದ್ದಾನೆ,
ನೀವು ಯೆರೂಸಲೇಮಿನಲ್ಲಿಯೇ ಕಾಯ್ದುಕೊಂಡು ಇರ್ರಿ, ಅಲ್ಲಿಯೇ ನಿಮ್ಮ ದುಃಖ ಶಮನವಾಗುವುದು ಎಂಬುದಾಗಿ. ಪ್ರಿಯರೇ, ಯೆರೂಸಲೇಮ್ ಅಂದರೆ ದೇವರ ಒಂದು ವಾಸಿಸುವಂಥ ಸ್ಥಳ, ಅದು ದೇವರ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ನೀವು ಇದ್ದರೆ ನಿಮ್ಮ ದುಃಖ ಖಂಡಿತವಾಗಿ ಶಮನವಾಗುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಹದ್ದು ಆಕಾಶದ ಕಡೆಗೆ ನೋಡುತ್ತೆ, ಹದ್ದು ತನ್ನ ಗೂಡನ್ನು ತಾನು ಕಟ್ಟಿಕೊಳ್ಳುತ್ತೆ, ಹದ್ದು ಯೌವನದ ಬಲವನ್ನು ಅದು ಹೊಂದಿಕೊಳ್ಳುತ್ತೆ. ಇವತ್ತು ಭಕ್ತಿವಂತರಾಗಿರ್ತಕ್ಕಂಥ ನಾವು ಕೂಡ ಹದ್ದು ಗರುಡ ಪಕ್ಷಿಯೋಪಾದಿಯಲ್ಲಿ ಅದಕ್ಕಿರ್ತಕ್ಕಂಥ ಆ ಒಂದು ಲಕ್ಷಣಗಳನ್ನು ನಾವು ಅಳವಡಿಸಿಕೊಂಡಂಥವರಾಗಿ ನಮ್ಮ ಜೀವಿತದಲ್ಲಿ ದೇವರಿಗಾಗಿ ನಾವು ಎದುರು ನೋಡುತ್ತಾ, ಪರಲೋಕವನ್ನೇ ಎದುರು ನೋಡುತ್ತಾ ನಾವು ಜೀವಿಸೋಣ. ಲೋಕದಲ್ಲಿ ಎಷ್ಟು ಸಂಕಟಗಳು, ವ್ಯಾಧಿಗಳು, ಬಾಧೆಗಳು, ಬಲಹೀನತೆಗಳು ಬಂದಾಗಲೂ ಕೂಡ ಲೋಕದಲ್ಲಿ ನಾವು ಮಲಿನವಾಗದೆ, ಲೋಕದ ಕಾರ್ಯಗಳ ಸಂಗಡ ನಾವು ಹೋಗದೆ ದೇವರಿಗಾಗಿ ಶುದ್ಧರಾಗಿ ಜೀವಿಸುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಏಕೀಭವಿಸೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ದಯಾಸಾಗರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧನು ಪರಿಶುದ್ಧನು, ಭೂಮಿ ಆಕಾಶ ಉಂಟು ಮಾಡಿ ಸ್ವತಂತ್ರ ದೇವರೇ ಕರ್ತನೇ ಸ್ತೇಯ. ಹೊಸ ವರ್ಷದಲ್ಲಿ ಕರ್ತನೇ ಸ್ತೇಯ. ಜನವರಿ ತಿಂಗಳು ಕಳೆದು ಕರ್ತನೆ, ಫೆಬ್ರವರಿ ತಿಂಗಳಲ್ಲಿ ಕರ್ತನೇ ಸ್ತೇಯ. ಪ್ರತಿ ತಿಂಗಳ ಕರ್ತನೆ, ಮೂರನೇ ಮಂಗಳವಾರ ಕರ್ತನೆ, ಹಳ್ಳಿಗಳ ಮುಖಾಂತರ ಕರ್ತನ ಅಯ್ಯರು ಪ್ರಾರ್ಥನೆ ಮಾಡಿಸುವ ಕರ್ತನೆ, ಅವರೊಟ್ಟಿಗೆ ನೀರು ಬಲಪಡಿಸಿದ್ದಕ್ಕೆ ಈ ನಾಮಕ್ಕೆ ಕೋಟಾನು ಕೋಟಿ ಕರ್ತನೆ ಸ್ತೇಯ. ಹೌದು ಕರ್ತನೆ, ಇದೇ ರೀತಿ ಕರ್ತನೆ ಎಲ್ಲಾ ಗ್ರಾಮಗಳಲ್ಲಿ ಕರ್ತನೆ ಸ್ತೇಯ ಸೇವೆ ಹಾಕುವುದಕ್ಕೆ ನೀವು ಕೃಪೆ ತೋರಿಸಿ ಬಲಪಡಿಸಿ ನಡೆಸಿದ ರಾಜ್ಯ. ಹೌದು ಕರ್ತನೆ, ಎಲ್ಲಾ ಮಕ್ಕಳು ಕರ್ತನೆ ರಾಜ್ಯ ಬದಲಾವಣೆ ಹಾಗೆ ಕರ್ತನೆ ರಾಜ್ಯ ರಾಜ್ಯಕ್ಕೆ ನೀತಿಯಾಗಿ ತಗೊಂಡುಕೊಳ್ಳುವುದಕ್ಕೆ ನೀವು ಕೃಪೆ ತೋರಿಸಿ ಬಲಪಡಿಸಿ ನಡೆಸಿದ ರಾಜ್ಯ. ಹೌದು ಕರ್ತನೆ, ಅನೇಕ ಊರುಗಳಲ್ಲಿ ಕರ್ತನೆ ಸ್ತೇಯ ಸೇವೆ ಇಲ್ಲದೆ ಕರ್ತನೆ ಸ್ತೇಯ ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಕರ್ತನೆ ಸ್ತೇಯ. ನಿನ್ನ ಹಸ್ತದ ಮುಖಾಂತರ ಕರ್ತನೆ ಎಲ್ಲಾ ಹಳ್ಳಿಗಳಿಗೆ ತಲುಪುವುದಕ್ಕೆ ನೀವು ಕೃಪೆ ತೋರಿಸಿ ಬಲಪಡಿಸಿ ನಡೆಸಿದ ರಾಜ್ಯ. ಹೌದು ಕರ್ತನೆ ಸ್ತೇಯ, ಈ ಯಾಕೋ ಕುಟುಂಬದಲ್ಲಿ ಕರ್ತನೆ ಸ್ತೇಯ ಅವ್ರ ಕುಟುಂಬದಲ್ಲಿ ನೀನು ಇದು ಕಾದು ಕಾಪಾಡು ಕರ್ತನೆ ಸ್ತೇಯ. ಸೈತನ ಆಲೋಚನೆ ಬಿಡುಗಡೆ ಮಾಡು ಕರ್ತನೆ ಸ್ತೇಯ. ಶಾಂತಿ ಸಮಾಧಾನ ಅನುಗ್ರಹಿಸಿದ ರಾಜ್ಯ. ಹೌದು ಕರ್ತನೆ, ಅವರ ಕುಟುಂಬದಲ್ಲಿ ಕರ್ತನೆ ಸ್ತೇಯ ಆಗಲೇ ದುಃಖದ ಸಮಯವನ್ನು ಅನುಭವಿಸಿದ ಕರ್ತನೆ, ಅದು ಮರೆತು ಹೋಗುವುದಾಗಿ ನೀನು ಆನಂದ ಸಮಯವನ್ನು ದಯಪಾಲಿಸಿ ಕರ್ತನೆ ಸ್ತೇಯ. ಹೌದು ಕರ್ತನೆ ಸ್ತೇಯ, ಅವರು ಮಾಡುವ ಕೆಲಸಗಳಲ್ಲಿ ಕರ್ತನೆ ಜೊತೆಗಾರರಿಂದ ನೀನು ಬಲಪಡಿಸಿ ನಡೆಸಿದ ರಾಜ್ಯ. ಹೌದು ಕರ್ತನೆ, ಹೌದು ಹೋಗೋದು ಪ್ರಯಾಣದಲ್ಲಿ ಬರುತ್ತ ಪ್ರಯಾಣದಲ್ಲಿ ಕರ್ತನೆ ಸ್ತೇಯ ಅವರ ಕಾವಲುಗಾರಾಗಿದ್ದು ನೀನು ನಡೆಸಬೇಕೆಂದು ಕರ್ತನೆ ಸ್ತೇಯ. ಹೌದು ಕರ್ತನೆ ಸ್ತೇಯ, ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆ ಬಂದಿರುವ ಮಕ್ಕಳನ್ನು ಆಶ್ರಯಿಸಿ ಬಲಪಡಿಸಿ ನಡೆಸಿದ ರಾಜ್ಯ. ಹೌದು ಕರ್ತನೆ, ಅವರು ಏನಾದರೂ ಅರಿಕೆ ಹೊತ್ಕೊಂಡಿದ್ದಾರೆ ಕರ್ತನೆ, ಅವರ ಜೀವಿತದಲ್ಲಿ ನೆರವೇರುವುದಕ್ಕೆ ನೀವು ಕೃಪೆ ತೋರಿಸಿ ಬಲಪಡಿಸಿ ನಡೆಸಿದ ರಾಜ್ಯ. ಅವರ ಕುಟುಂಬದಲ್ಲಿ ಕರ್ತನೆ ಸ್ತೇಯ ಸಂಕಷ್ಟವನ್ನು ಬಿಡುಗಡೆ ಮಾಡಿ ಕರ್ತನೆ ಸ್ತೇಯ ಶಾಂತಿ ಸಮಾಧಾನ ಅನುಗ್ರಹಿಸಿದ ರಾಜ್ಯ. ಹೌದು ಕರ್ತನೆ, ಇಲ್ಲಿ ಬಂದಿರುವ ಮಕ್ಕಳ ತಂದೆ ತಾಯಿಗಳನ್ನು ಮುಟ್ಟಾಯಿಸಿ ಬಲಪಡಿಸಿ ನಡೆಸಿದ ರಾಜ್ಯ. ಅವರ ಕುಟುಂಬದ ಎಲ್ಲಾ ಮಕ್ಕಳನ್ನು ಮುಟ್ಟಾಯಿಸಿ ಬಲಪಡಿಸಿ ನಡೆಸಿದ ರಾಜ್ಯ. ಹೌದು ಕರ್ತನೆ ಸ್ತೇಯ, ಇಲ್ಲಿ ಪ್ರಾರ್ಥನೆ ಮುಗಿಸಿಕೊಂಡು ಕರ್ತನೆ ಸ್ತೇಯ ನಾವು ಚಿಕ್ಕಬಳ್ಳಾರಿಗೆ ಹೋದ ಸಂದರ್ಭದಲ್ಲಿ ಕರ್ತನೆ ನಮ್ಮ ಸಂಗಡಿದ ನೀನು ಕಾದು ಕಾಪಾಡು ಕರ್ತನೆ ಸ್ತೇಯ. ಹೌದು ಕರ್ತನೆ, ಎರಡನೇ ಬರುವಿಕೆ ಸಮಯದಲ್ಲಿ ಎಲ್ಲರೂ ಎತ್ತರ ಪಡಬೇಕೆಂದು ನಮ್ಮ ಕರ್ತನಾದ ಯೇಸು ಮುಖಾಂತರ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ.